ಕೇಂದ್ರದಲ್ಲಿ ಮಂತ್ರಿಗಿರಿ ಸಿಕ್ಕ ಬಳಿಕ ಎಚ್ಡಿಕೆಗೆ ಈಗ ಹಲವು ಸವಾಲುಗಳು ಎದುರಾಗ್ತಾ ಇದೆ. ಕ್ಯಾಬಿನೆಟ್ನಲ್ಲಿ ಎಚ್ಡಿಕೆಗೆ ಬೃಹತ್ ಕೈಗಾರಿಕೆ ಮತ್ತು ಉಕ್ಕಿನ ಖಾತೆ ಲಭಿಸಿರೋದು. ಖಾತೆ ಹಂಚಿಕೆಯಾದ ಹಿನ್ನೆಲೆ ನಿನ್ನೆ ಬೃಹತ್ ಕೈಗಾರಿಕೆ ಮತ್ತೆ ಉಕ್ಕು ಖಾತೆಯನ್ನ ಮಾಜಿ ಸಿಎಂ ಕೇಂದ್ರ ಸಚಿವರಾಗಿರುವಂತಹ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ನೀಡಲಾಗಿದೆ. ಈಗ ಕೊಟ್ಟ ಭರವಸೆಯನ್ನ ಈಡೇರಿಸೋದು ಎಚ್ಡಿಕೆಗೆ ದೊಡ್ಡ ಟಾಸ್ಕ್ ಆಗಿ ಪರಿಣಮಿಸ್ತಾ ಇದೆ. ಯಾಕೆ ಚುನಾವಣಾ ಪ್ರಚಾರದ ವೇಳೆ ಜಲ ವಿವಾದ ಬಗೆಹರಿಸುವ ಭರವಸೆ ಕೊಟ್ಟಿದ್ರು, ಇಲ್ಲ ಅಂತ ಹೇಳಿದ್ರೆ ರಾಜಕೀಯ ನಿವೃತ್ತಿ ಅಂತ ಎಚ್ ಡಿ ಕುಮಾರಸ್ವಾಮಿ ಹೇಳಿದ್ರು. ಸೊ ಕೃಷಿ ಹಾಗೂ ಜಲಶಕ್ತಿ ಖಾತೆ ಸಿಗುತ್ತೆ ಅನ್ನೋ ನಿರೀಕ್ಷೆ ಕೂಡ ಇತ್ತು ಅವರಿಗೆ, ಆದರೆ ಅದು ಸಿಕ್ಕಿಲ್ಲ. ಬಟ್ ಮಾತು ಉಳಿಸಿಕೊಳ್ಳಬೇಕಾಗಿರೋ ಅನಿವಾರ್ಯತೆ ಅವರಿಗೆ ಎದುರಾಗಿದೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ, ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಚುನಾವಣೆ ಪ್ರಚಾರದ ಸಂದರ್ಭದಲ್ಲಿ ಎಚ್ಡಿಕೆ ನೀಡಿದಂತಹ ಭರವಸೆಗಳು, ಆದರೆ ಈಗ ಅವರಿಗೆ ಸಿಕ್ಕಿರುವಂತಹ ಖಾತೆ ಹೇಗೆ ನಿಭಾಯಿಸೋದಕ್ಕೆ ಸಾಧ್ಯ ಆಗುತ್ತೆ? ಈಗ ಎಚ್ಡಿಕೆ ಮುಂದೆ ಇರುವಂತಹ ಸವಾಲುಗಳೇನು? ಖಂಡಿತ ವಿಜಯ್, ಈಗಾಗಲೇ ಏನು ಕುಮಾರಸ್ವಾಮಿ ಅವರು ಚುನಾವಣಾ ಪ್ರಚಾರದ ವೇಳೆ ಮಂಡ್ಯ ಜನರಿಗೆ ಒಂದು ಭರವಸೆಯನ್ನು ಕೊಟ್ಟಿದ್ರು. ಅದರಲ್ಲೂ ಕೂಡ ಪ್ರಮುಖವಾಗಿ ಒಂದು ಭರವಸೆ ಅಂತಂದ್ರೆ, ಒಂದು ಕಾವೇರಿ ಸಮಸ್ಯೆಯನ್ನು ಇತ್ಯರ್ಥಪಡಿಸುವಂಥದ್ದು. ಏನು ಕರ್ನಾಟಕ ಹಾಗೆ ತಮಿಳುನಾಡು ನಡುವೆ ಕಾವೇರಿ ನೀರಿಗಾಗಿ ಒಂದಷ್ಟು ವಿವಾದಗಳು ಸೃಷ್ಟಿಯಾಗಿದೆ, ಆಗಾಗ ಕೂಡ ಒಂದಷ್ಟು ವೈಮನಸ್ಸು ಕೂಡ ಉಂಟಾಗ್ತದೆ. ಅದನ್ನ ಆ ಒಂದು ಸಮಸ್ಯೆ ಕಾವೇರಿ ಸಮಸ್ಯೆಯನ್ನ ಬಗೆಹರಿಸ್ತೀನಿ ಎಂಬ ಮಾತುಗಳನ್ನ ಕೊಟ್ಟಿದ್ರು. ಮತ್ತೊಂದು ಮಾತು ಅಂತಂದ್ರೆ, ಮೇಕೆದಾಟು ಯೋಜನೆಗೆ ಶಂಕುಸ್ಥಾಪನೆಯನ್ನ ಮಾಡ್ತೀನಿ, ನನ್ನ 5 ವರ್ಷದ ಅವಧಿಯಲ್ಲಿ ಆ ಒಂದು ಕೆಲಸವನ್ನ ಮಾಡ್ತೀನಿ, ಇಲ್ಲದಿದ್ರೆ ನಾನೆಂದೂ ಕೂಡ ಮುಂದೆ ಮಂಡ್ಯ ಜಿಲ್ಲೆಯ ಜನರ ಬಳಿ ಮತವನ್ನ ಕೇಳೋದಕ್ಕೆ ಬರಲ್ಲ, ಅಲ್ಲದೆ ರಾಜಕೀಯದಿಂದಲೇ ನಿವೃತ್ತಿಯನ್ನ ಪಡಿತೀನಿ ಎಂಬ ಮೂಲಕ ಚುನಾವಣಾ ಪ್ರಚಾರದಲ್ಲಿ ಹಲವು ಕಡೆ ಈ ಒಂದು ಹೇಳಿಕೆಗಳನ್ನ ಕೊಟ್ಟಿದ್ರು. ಆ ನಿಟ್ಟಿನಲ್ಲಿ ಮಂಡ್ಯ ಜಿಲ್ಲೆಯ ಜನರು ಕೂಡ ಕುಮಾರಸ್ವಾಮಿ ಅವರನ್ನು ನಂಬಿ ಬಹುದೊಡ್ಡ ಅಂತರದಿಂದ ಅವರಿಗೆ ಗೆಲುವನ್ನು ಕೂಡ ಕೊಟ್ಟಿದ್ದಾರೆ. ಇದೀಗ ಕುಮಾರಸ್ವಾಮಿ ಅವರಿಗೆ ಏನು ಈಗಾಗಲೇ ಮಂಡ್ಯದಿಂದ ಗೆದ್ದಾಯ್ತು, ಸೆಂಟ್ರಲ್ ಮಿನಿಸ್ಟರ್ ಕೂಡ ಆಗಾಯ್ತು, ಈಗಾಗಲೇ ಬೃಹತ್ ಕೈಗಾರಿಕೆ ಮತ್ತು ಉಕ್ಕು ಮತ್ತು ಬೃಹತ್ ಕೈಗಾರಿಕೆಯ ಖಾತೆಯು ಕೂಡ ಸಿಕ್ಕಿರುವಂತದ್ದು. ಸಂಪುಟ ದರ್ಜೆಯ ಸಚಿವರಾಗಿ ಈಗಾಗಲೇ ಕುಮಾರಸ್ವಾಮಿ ಅವರು ಪ್ರಮಾಣ ವಚನ ಕೂಡ ಸ್ವೀಕರಿಸಿದ್ದಾರೆ. ಆ ನಿಟ್ಟಿನಲ್ಲಿ ಬಹಳಷ್ಟು ಒಂದು ಭರವಸೆಗಳನ್ನ ಈಡೇರಿಸ್ತಾರೆ ಎಂಬ ನಂಬಿಕೆ ಮಂಡ್ಯ ಜಿಲ್ಲೆಯ ಜನರಲ್ಲೂ ಕೂಡ ಇರುವಂತದ್ದು. ಆ ಕೊಟ್ಟ ಮಾತನ್ನ ಉಳಿಸಿಕೊಳ್ಬೇಕಾದಂತ ಅನಿವಾರ್ಯ ಪರಿಸ್ಥಿತಿ ಇದೀಗ ಕುಮಾರಸ್ವಾಮಿ ಅವರಿಗೆ ಬಂದಿದೆ ಅಂತಾನೆ ಹೇಳ್ಬೋದು. ಅವರು ಕುಮಾರಸ್ವಾಮಿ ಅವರು ಒಂದು ಕಡೆ ಜಲಶಕ್ತಿ ಖಾತೆ ಸಿಗ್ಬೋದು ಅಥವಾ ಕೃಷಿ ಖಾತೆ ಸಿಗ್ಬೋದು ಎಂಬ ನಂಬಿಕೆಯಲ್ಲಿದ್ರು. ಆದ್ರೆ ಇದೀಗ ಉಕ್ಕು ಮತ್ತೆ ಬೃಹತ್ ಕೈಗಾರಿಕೆಯ ಖಾತೆ ಸಿಕ್ಕಿದೆ. ಆದ್ರೆ ಕೊಟ್ಟ ಮಾತನ್ನ ಈಗಲೂ ಕೂಡ ಉಳಿಸಿಕೊಳ್ಳಲೇಬೇಕಾದಂತಹ ಒಂದು ಸಂದಿಗ್ಧ ಪರಿಸ್ಥಿತಿ ಕುಮಾರಸ್ವಾಮಿ ಅವರಿಗೆ ನಿರ್ಮಾಣ ಆಗಿರುವಂತದ್ದು. ಆ ನಿಟ್ಟಿನಲ್ಲಿ ಮಂಡ್ಯ ಜಿಲ್ಲೆಯ ಜನರು ಕೂಡ ಬಹಳಷ್ಟು ನಿರೀಕ್ಷೆಯನ್ನ ಕುಮಾರಸ್ವಾಮಿ ಅವರಲ್ಲಿ ಮುಂದೆ ಇಟ್ಟಿದ್ದಾರೆ. ಆ ನಿಟ್ಟಿನಲ್ಲಿ ಆ ಒಂದು ಕೊಟ್ಟಂತಹ ಭರವಸೆಗಳನ್ನ ಈಡೇರಿಸ್ತಾರ, ಈ ಒಂದು ಸವಾಲನ್ನ ಒಂದು ಸವಾಲಾಗಿ ಸ್ವೀಕರಿಸಿ ಈ ಒಂದು ಎಲ್ಲಾ ಸಮಸ್ಯೆಗಳು ಕೂಡ ಬಗೆಹರಿಸ್ತಾರೆ ಎಂಬುದನ್ನ ಕಾದು ನೋಡಬೇಕಾಗಿದೆ. ಮತ್ತೊಂದು ಕಡೆ ಕೃಷಿಕರಿಗೆ ಬಹಳಷ್ಟು ಅನುಕೂಲವನ್ನ ಮಾಡಿಕೊಡ್ಬೇಕು, ಆಧುನಿಕ ಕೃಷಿಗೆ ಟಚ್ ಅನ್ನ ಕೊಡಬೇಕು ಎಂಬ ನಿಟ್ಟಿನಲ್ಲಿ ಬಹಳಷ್ಟು ಮಹತ್ವ ಒಂದು ಯೋಜನೆಗಳನ್ನ ರೂಪಿಸ್ಕೊಳ್ತೀನಿ ಎಂಬ ಮಾತುಗಳನ್ನ ಹೇಳಿದ್ರು. ಅದನ್ನು ಕೂಡ ಬಗೆಹರಿಸ್ತಾರ ಎಂಬ ಒಂದು ನಿಟ್ಟಿನಲ್ಲೂ ಕೂಡ ಯೋಚನೆ ಮಾಡಬೇಕಾಗ್ತದೆ. ಮತ್ತೊಂದು ಕಡೆ ಉದ್ಯೋಗ ಸೃಷ್ಟಿಯನ್ನ ಈ ಮಂಡ್ಯದಲ್ಲೇ ಮಾಡಬೇಕಾಗುತ್ತೆ. ಯಾಕೆಂದ್ರೆ ಮಂಡ್ಯ ಜಿಲ್ಲೆಯ ಯುವಕ ಯುವತಿಯರು ಉದ್ಯೋಗಕ್ಕಾಗಿ ಬೇರೆ ಬೇರೆ ಮಹಾನಗರಗಳಿಗೆ ತೆರಳಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಆ ಒಂದು ಸಮಸ್ಯೆಯನ್ನ ಬಗೆಹರಿಸ್ತಾರೆ ಎಂಬುದನ್ನ ಕಾದು ನೋಡಬೇಕಾಗಿದೆ. ಸದ್ಯ ಕುಮಾರಸ್ವಾಮಿ ಅವರು ಚುನಾವಣೆ ಸಂದರ್ಭದಲ್ಲಿ ಕೊಟ್ಟಂತಹ ಹೇಳಿಕೆಗಳು ಬಹಳ ಮಹತ್ವವನ್ನು ಪಡೆದಿದೆ. ಆ ಒಂದು ಕೊಟ್ಟ ಭರವಸೆಗಳನ್ನ ಈಡೇರಿಸುತ್ತಾರ, ಕೊಟ್ಟ ಮಾತಿನಂತೆ ಅವರು ನಡೆದುಕೊಳ್ತಾರೆ ಎಂಬುದನ್ನ ಕಾದು ನೋಡಬೇಕಾಗಿದೆ. ಇಲ್ದಿದ್ರೆ ಖಂಡಿತವಾಗಿಯೂ ಕೂಡ ಇದು ಕಾಂಗ್ರೆಸ್ಗೆ ಬಹಳಷ್ಟು ಟೀಕೆಗಳನ್ನ ಮಾಡೋಕೆ ಒಂದು ರೀತಿ ಅಸ್ತ್ರವಾಗುವುದರಲ್ಲಿ ಯಾವುದೇ ಅನುಮಾನ ಇಲ್ಲ ಅಂತ ಹೇಳ್ಬೋದು. ಯಾಕೆಂದ್ರೆ ಚುನಾವಣೆ ಸಂದರ್ಭದಲ್ಲಿ ಕೊಟ್ಟಂತಹ ಭರವಸೆಗಳನ್ನ ಕುಮಾರಸ್ವಾಮಿ ಅವರು ಈಡೇರಿಸದಿದ್ರೆ ಇದೇ ಕಾಂಗ್ರೆಸ್ಗೆ ಅಸ್ತ್ರವಾಗಿ ಕುಮಾರಸ್ವಾಮಿ ಅವರ ವಿರುದ್ಧ ಟೀಕೆಯನ್ನ ಮಾಡುವಂತಹ ಅವಕಾಶವೂ ಕೂಡ ಸಿಗುವುದರಲ್ಲಿ ಯಾವುದೇ ಅನುಮಾನ ಇಲ್ಲ ಅಂತಾನೆ ಹೇಳ್ಬೋದು. ಸದ್ಯ ಕುಮಾರಸ್ವಾಮಿ ಅವರು ಕೊಟ್ಟಂತಹ ಭರವಸೆಗಳನ್ನ ಈಡೇರಿಸ್ತಾರೆ ಎಂಬುದನ್ನ ಮುಂದಿನ 5 ವರ್ಷಗಳವರೆಗೆ ಕಾದು ನೋಡಬೇಕಾಗಿದೆ. ವಿಜಯ್, ಥ್ಯಾಂಕ್ ಯು ನಂದೀಶ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.